Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madugiri Taluk, Tumkur District. Dear students, in the last video we discussed about farmers movement. It is a very important movement in India. Now I am going to explain about another important movement of India, that is labor movement. Labor movement is a movement. What is meant by labor movement? Labor movement is movement. Labor movement is a movement demanding better working condition and pay for the workers along with the demand for the implementation of labor related legal provisions. ಸೊ ಲೇಬರ್ ಮೂಮೆಂಟ್ ಅಂತಂದರೆ ಏನು? ಅದು ಒಂದು ಚಳುವಳಿ. ಇಟ್ ಈಸ್ ಎ ಮೂಮೆಂಟ್. ವೈ ದೇ ಸ್ಟಾರ್ಟೆಡ್ ದ ಮೂಮೆಂಟ್ ಅಂತ ನಾವು ನೋಡಿದರೆ, ದೇ ಸ್ಟಾರ್ಟೆಡ್ ದ ಮೂಮೆಂಟ್ ಫಾರ್ ಡಿಮ್ಯಾಂಡಿಂಗ್ ಬೆಟರ್ ವರ್ಕಿಂಗ್ ಕಂಡೀಷನ್ಸ್. ಅಂದರೆ ಒಂದು ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಅಂದರೆ ಕೆಲಸ ಮಾಡ್ತಕ್ಕಂಥ ಸ್ಥಿತಿ ಏನಿದೆ ಅಲ್ಲಿ ಶುಚಿಯಾಗಿರಬೇಕು ಆ ಒಂದು ಸ್ಥಳ, ಮತ್ತು ಯಾವುದೇ ಅಪಾಯವನ್ನು ತಂದೊಡ್ತಕ್ಕಂಥ ಸ್ಥಿತಿಯಲ್ಲಿರಬಾರ್ದು. ಹಾಗಾಗಿ ಒಂದು ಬೆಟರ್ ವರ್ಕಿಂಗ್ ಕಂಡೀಷನನ್ನು ಪ್ರೊವೈಡ್ ಮಾಡಿರಿ ಅಂತ ಆ್ಯಂಡ್ ಆಲ್ಸೋ ಪೇ ಸೂಟಬಲ್ ಸ್ಯಾಲ್ರಿ, ಒಂದು ಒಳ್ಳೆಯ ವೇತನಕ್ಕಾಗಿ ಆಗ್ರಹಿಸಿ ಈ ಒಂದು ಹೋರಾಟವನ್ನು ಶುರು ಮಾಡ್ತಾರೆ. ಆ್ಯಂಡ್ ಆಲ್ಸೋ ದೇ ಡಿಮ್ಯಾಂಡ್ ಫಾರ್ ದ ಇಂಪ್ಲಿಮೆಂಟೇಷನ್ ಆಫ್ ಲೇಬರ್ ರಿಲೇಟೆಡ್ ಲೀಗಲ್ ಪ್ರಾವಿಷನ್ಸ್. ಕಾರ್ಮಿಕ ಸಂಬಂಧಪಟ್ಟಂಥ ಕಾನೂನಿನ ಅವಕಾಶಗಳೇನಿದ್ದಾವೆ ಅವುಗಳನ್ನು ನಮಗೆ ಇಂಪ್ಲಿಮೆಂಟ್ ಮಾಡಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಕಾರ್ಮಿಕರು ಆರಂಭಿಸ್ತಕ್ಕಂಥ ಚಳವಳಿಯನ್ನೇ ನಾವು ಲೇಬರ್ ಮೂವ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಲೇಬರ್ ಮೂವ್ಮೆಂಟ್ ಈಸ್ ಎ ಮೂವ್ಮೆಂಟ್ ದೆ ಡಿಮ್ಯಾಂಡಿಂಗ್ ಬೆಟರ್ ವರ್ಕಿಂಗ್ ಕಂಡೀಷನ್ ಆ್ಯಂಡ್ ಪೇ ಆ್ಯಂಡ್ ಆಲ್ಸೋ they demand for the implementation of labor related legal provisions. ಇನ್ನೂ ಒಂದು ಅರ್ಥ ಹೇಳೋದಾರೆ, the movement that is held through the trade union is also called as labor movement. So trade union, it is the organization of the labor. ಈ ಆರ್ಗನೈಸೇಷನ್ ಏನಿದೆ, ಈ ಟ್ರೇಡ್ ಯೂನಿಯನ್ನು ಆರಂಭಿಸ್ತಕ್ಕಂಥ ಚಳುವಳಿಯನ್ನೇ ನಾವು ಕಾರ್ಮಿಕ ಚಳುವಳಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ the movement that is held through the trade union is also called as labor movement. Here trade union ಅಂತಂದರೆ it is the labor organization, ಕಾರ್ಮಿಕ ಸಂಘಟನೆ. ಈ ಕಾರ್ಮಿಕ ಸಂಘಟನೆಯ ನೇತೃತ್ವದಲ್ಲಿ ನಡೀತಕ್ಕಂಥ ಹೋರಾಟವನ್ನೇ ನಾವು ಲೇಬರ್ ಮೂವ್ಮೆಂಟ್ ಅಥವಾ ಕಾರ್ಮಿಕ ಚಳುವಳಿ ಅಂತ ಹೇಳ್ಬಿಟ್ಟು ಕರಿತೀವಿ. In many countries trade unions have also become the political parties. Yes, in England ಲೇಬರ್ ಪಾರ್ಟಿ ಅಂತ ಒಂದು ಪಾರ್ಟಿನೇ ಇದೆ. ಹಾಗಾಗಿ ಹಲವಾರು ದೇಶಗಳಲ್ಲಿ ಈ ಒಂದು ಕಾರ್ಮಿಕ ಸಂಘಟನೆಗಳು ರಾಜಕೀಯ ಪಕ್ಷಗಳೇ ಆಗೋಗಿದ್ದಾವೆ. ಪ್ರೋ ಲೇಬರ್ ಫಿಲಾಸಫಿ ಹ್ಯಾಸ್ ಬೀನ್ ಎವಾಲ್ವಿಂಗ್ ಇನ್ ಅಪೋಸಿಷನ್ ಟು ದ ಎಕ್ಸ್ಪ್ಲಾಟೇಷನ್ ಆಫ್ ದ ಕ್ಯಾಪಿಟಾಲಿಸಮ್. ಈ ಒಂದು ಕ್ಯಾಪಿಟಾಲಿಸಮ್ ಬಂಡವಾಳಶಾಹಿತ್ವದ ಶೋಷಣೆ ಏನಿದೆ ಇದನ್ನು ಈ ಒಂದು ಲೇಬರ್ ಫಿಲಾಸಫಿ ಅಂತಕ್ಕಂಥದ್ದು ಅಥವಾ ಲೇಬರ್ ಫಿಲಾಸಫಿ ಕಠಿಣವಾಗಿ ಅಂದರೆ ಬಲವಾಗಿ ವಿರೋಧಿಸುತ್ತೆ. In European countries, due to industrialization, there was a drop in the employment available in agricultural sector. In the beginning, when the industrialization occurred in India, in European country, especially in England, in that time, many laborers migrated from agriculture sector to industrial sector. By the result of this, the lack of employment found in agricultural sector. Employment were there in the industrial sector. ಆದರೆ ಈಗ ಈ ಇಂಡಸ್ಟ್ರಿಯಲ್ ಸೆಕ್ಟರಲ್ಲಿ ಅತಿ ಹೆಚ್ಚು ಜನ ತುಂಬಿಕೊಂಡ್ರು. ಕೃಷಿ ಕ್ಷೇತ್ರದಲ್ಲಿ ಏನಾಯಿತು, ಅಲ್ಲಿ ಕಾರ್ಮಿಕರ ಕೊರತೆ ಎದುರಾಯಿತು. This resulted in the migration of workers towards industries. ಈಗೇನಾಯಿತು, ಈ ಇಂಡಸ್ಟ್ರಿಗಳ ಕಡೆಗೆ ಮೈಗ್ರೇಷನ್ ಆಗ್ತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಯಿತು.
ಕೃಷಿಯಲ್ಲಿ ಕೃಷಿ ಕಾರ್ಮಿಕರ ಅಲಭ್ಯತೆ ಉಂಟಾಯಿತು, ಅವರ ಕೊರತೆ ಉಂಟಾಯಿತು. ಈಗ ಯಾವಾಗ ಇಂಡಸ್ಟ್ರಿಯಲ್ ಸೆಕ್ಟರಲ್ಲಿ ಓವರ್ ವರ್ಕರ್ಸ್ ಆದರೂ ದೆನ್ ಇಟ್ ಲೆಡ್ ಟು ಓವರ್ ಎಕ್ಸ್ಪ್ಲಾಟೇಷನ್ ಆಫ್ ವರ್ಕರ್ಸ್. ಈಗ ಕಾರ್ಮಿಕರ ಶೋಷಣೆ ಅಂತಕ್ಕಂಥದ್ದು ಶುರುವಾಯಿತು. ದೇರ್ ವರ್ ಫೋರ್ಸ್ಡ್ ಟು ವರ್ಕ್ ಫಾರ್ ಲಾಂಗರ್ ಹವರ್ಸ್. ಅವಾಗ ಏನು ಮಾಡಿರು, ಯಾವಾಗ ಅವೈಲಬಿಲಿಟಿ ಜಾಸ್ತಿ ಆಯಿತು ಆಗ ಎಕ್ಸ್ಪ್ಲಾಟೇಷನ್ ಶುರುವಾಯಿತು. ದೆನ್ ದ ಇಂಡಸ್ಟ್ರಿಯಲ್ ಓನರ್ಸ್ ಆರ್ ಇಂಡಸ್ಟ್ರಿಯಲಿಸ್ಟ್ ಟು ವರ್ಕ್ ಫಾರ್ ಲಾಂಗರ್ ಹವರ್ಸ್, ಅಂದರೆ ಭಾಳ ದೀರ್ಘಕಾಲ ಕೆಲಸ ಮಾಡುವಂಥವ್ರನ್ನ ಒತ್ತಾಯ ಮಾಡೋದು, ಇಲ್ಲಾಂದರೆ ತೆಗೆದುಹಾಕ್ತೀವಿ, ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ಕೊತೀವಿ ಅಂತಕ್ಕಂಥ ಬೆದರಿಕೆಯನ್ನು ಒಡ್ಡಿದರು. ದ ಲೇಬರರ್ಸ್ ಬಿಕೇಮ್ ಅವೇರ್ ಆಫ್ ದಿಸ್ ಎಕ್ಸ್ಪ್ಲಾಟೇಷನ್ ಆ್ಯಂಡ್ ಬಿಕೇಮ್ ಆರ್ಗನೈಸ್ಡ್ ಅಪೋಸಿಂಗ್ ದೀಸ್ ಡೆವಲಪ್ಮೆಂಟ್. ಯಾವಾಗ ಇಂಡಸ್ಟ್ರಿಯಲಿಸ್ಟು ಇವ್ರನ್ನ ಎಕ್ಸ್ಪ್ಲಾಟೇಷನ್ ಮಾಡಲಿಕ್ಕೆ ಶುರು ಮಾಡಿರೋ, ದೆನ್ ಲೇಬರರ್ಸ್ ಬಿಕೇಮ್ ಅವೇರ್, ದೇ ಹ್ಯಾಡ್ ಎ ನಾಲೆಡ್ಜ್ about the exploitation of the industrialist and they become organized and opposing the exploitation of the industrialist. During the 19th century, workers' parties and trade unions started organizing workers all over the world. ಈಗೇನಾಯಿತು, ಇಡೀ 19ನೇ ಶತಮಾನದಲ್ಲಿ ಇಡೀ ಪ್ರಪಂಚದಾದ್ಯಂತ ಈ ವರ್ಕರ್ಸ್ ಪಾರ್ಟೀಸ್ ಅಂದರೆ ಈ ಕಾರ್ಮಿಕರ ಪಕ್ಷಗಳು ಮತ್ತು ಕಾರ್ಮಿಕ ಸಂಘಟನೆಗಳು ಶುರುವಾಗೋದ್ರ ಮೂಲಕ ದೇ ಟ್ರೈಡ್ ಟು ಕ್ರಿಯೇಟೆಡ್ ಅವೇರ್ನೆಸ್ ಇನ್ ದ ಲೇಬರ್ಸ್. ದ ಇಂಟರ್ನ್ಯಾಷನಲ್ ವರ್ಕಿಂಗ್ ಮೆನ್ಸ್ ಅಸೋಸಿಯೇಷನ್ ಇಸ್ ದ ಫಸ್ಟ್ ಲೇಬರ್ ಯೂನಿಯನ್ ಎಸ್ಟಾಬ್ಲಿಷ್ಡ್ ಇನ್ ಲಂಡನ್ ಇನ್ ದ ಇಯರ್ 1864. ದ ಫಸ್ಟ್ ಟ್ರೇಡ್ ಯೂನಿಯನ್ ಆರ್ ಲೇಬರ್ ಯೂನಿಯನ್ ಈಸ್ ವರ್ಕಿಂಗ್ ಮೆನ್ಸ್ ಅಸೋಸಿಯೇಷನ್. ದ ಇಂಟರ್ನ್ಯಾಷನಲ್ ವರ್ಕಿಂಗ್ ಮೆನ್ಸ್ ಅಸೋಸಿಯೇಷನ್. The International Working Men's Association is the first labor union. It was established in London in the year 1864. So which was the first labor union ಅಂತ ನಾವೇನಾದ್ರು ಪ್ರಶ್ನೆ ಕೇಳಿದರೆ, the International Working Men's Association is the first labor union. It was established in London in the year 1864. So why they started? They started with the aim of protect the interest of the workers. With the aim of protect the interest of the workers. ಅಲ್ಲಿ ಕಾರ್ಮಿಕರ ಹಿತರಕ್ಷಣೆಯನ್ನು ಮಾಡ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ದ ಇಂಟರ್ನ್ಯಾಷನಲ್ ವರ್ಕಿಂಗ್ ಮೆನ್ಸ್ ಅಸೋಸಿಯೇಷನನ್ನು ಸ್ಥಾಪನೆ ಮಾಡಿದರು. ದೇ ವಾಂಟೆಡ್ ಟು ಇಂಪ್ಲಿಮೆಂಟ್ 8 hours ಶಿಫ್ಟ್ ಫ್ರಮ್ ವರ್ಕಿಂಗ್ ಓನ್ಲಿ. ನೋಡಿ, ಆಗ ಶುರುವಾಗಿದ್ದೇನು, 8 ಗಂಟೆಗಳ ಕಾಲ ಮಾತ್ರ ದುಡಿಸ್ಕೊಳ್ಬೇಕು, ಆಮೇಲೆ ಬೇಕಿರಿ ಇನ್ನೊಂದು ಶಿಫ್ಟನ್ನು ಅಂದರೆ ಪಾಳಿಯನ್ನು ಮಾಡಿ ಅಲ್ಲಿ 8 ಗಂಟೆ ಮತ್ತೆ ಕೆಲಸವನ್ನು ತಗೊಳ್ರಿ ಅಂತಕ್ಕಂಥ ಒಂದು ಒತ್ತಾಯವನ್ನು ಇವ್ರು ತಂದರು. ದ ಲೇಬರ್ ಮೂವ್ಮೆಂಟ್ ಸ್ಪ್ರೆಡ್ ಟು ಅದರ್ parts of the world during the later part of 19th century. After the establishment of the International Working Men's Association, then other labor unions started all over the world and they started the labor movement. It spread all over the world. In order to protect the social security of workers, the government of India implemented Act in 1923 to ensure social security. So in 1923, Indian government implemented an act to provide social security to the workers. So in 1923, the government of India implemented an act to provide social security to the workers. This act helped the Indian trade unions. 1923ರ ಈ ಒಂದು ಕಾರ್ಮಿಕ ಕಾಯ್ದೆ ಅಂತಕ್ಕಂಥದ್ದು ಭಾರತದಲ್ಲಿ ಕಾರ್ಮಿಕ ಸಂಘಟನೆಗಳಿಗೆ ಒಂದು ಬಲವನ್ನು ತಂದುಕೊಡ್ತು. The various associations could gain legislative recognitions. So the number of labor union or association established in India and also they gain legislative recognition. ಶಾಸನಾತ್ಮಕವಾಗಿರ್ತಕ್ಕಂಥ ನೋಂದಣಿಯನ್ನು ಇವತ್ತು ಮಾಡಿಸ್ಕೊಂಡಿದ್ದಾವೆ. After this, many labor unions were started and they have continued to protect the rights of the workers. ಆನಂತರ ಈ ಕಾರ್ಮಿಕರ ಹಕ್ಕುಗಳಿಗಾಗಿ
ಹಕ್ಕುಗಳ ರಕ್ಷಣೆಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಾವೆ. ದೇರ್ ಆರ್ ಮೆನಿ ಲೇಬರ್ ಯೂನಿಯನ್ ಹೂ ಹ್ಯಾವ್ ಕಂಟಿನ್ಯೂಡ್ ವಿತ್ ದ ವರ್ಕ್. ಇವತ್ತು ಸಹ ಅನೇಕ ಕಾರ್ಮಿಕ ಸಂಘಟನೆಗಳು ಸಕ್ರಿಯರಾಗಿ ಕಾರ್ಮಿಕರ ಹಿತರಕ್ಷಣೆಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಡಿಯರ್ ಸ್ಟೂಡೆಂಟ್ಸ್, ನೌ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅನದರ್ ಮೂಮೆಂಟ್ that is untouchability prevention movement. So we already aware about the practice of untouchability is crime. So untouchability is an inhuman practice of stratified society. ಈಗ ಅಸ್ಪೃಶ್ಯತಾ ಆಚರಣೆ ಅಂತಕ್ಕಂಥದ್ದು ಒಂದು ಅಪರಾಧ, ಇದು ಆಲ್ರೆಡಿ ನಮಗೆ ಗೊತ್ತಾಗಬಹುದು. ಸೊ ಈ ಅನ್ಟಚಬಿಲಿಟಿ ಅಂತಕ್ಕಂಥದ್ದು ಇಟ್ ಈಸ್ ಎ ಇನ್ಹ್ಯೂಮನ್ ಪ್ರಾಕ್ಟೀಸ್ ಆಫ್ ಸ್ಟ್ರಾಟಿಫೈಡ್ ಸೊಸೈಟಿ. ನಮ್ಮ ಒಂದು ಸ್ತರೀಕೃತವಾಗಿರ್ತಕ್ಕಂಥ ಸಮಾಜದಲ್ಲಿ ಈ ಒಂದು ಅಸ್ಪೃಶ್ಯತೆ ಒಂದು ಅಮಾನವೀಯವಾಗಿರ್ತಕ್ಕಂಥ ಆಚರಣೆ. ಬಿಫೋರ್ ದ ಇಂಪ್ಲಿಮೆಂಟೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ದ ಐಡಿಯಾಸ್ ಲೈಕ್ ಅನ್ಟಚಬಲ್ ಶುಡ್ ಬಿ ಅನ್ಟಚ್ಡ್ ಶುಡ್ ನಾಟ್ ಸ್ಟ್ಯಾಂಡ್ ನೆಕ್ಸ್ಟ್ ಟು ಹಿಮ್ ವೇರ್ ಇನ್ ವಾಕ್. ಅಂದರೆ ಇಲ್ಲಿ ಭಾರತ ಸಂವಿಧಾನ ಇಂಪ್ಲಿಮೆಂಟ್ ಆಗೋದಕ್ಕಿಂತ ಮುಂದೆ ಅಥವಾ ಕಾನ್ಸ್ಟಿಟ್ಯೂಷನ್ ಅಸ್ತಿತ್ವಕ್ಕೆ ಬರೋದಕ್ಕಿಂತ ಮುಂಚೆ ಏನಾಗಿತ್ತಂದರೆ ಅನ್ಟಚಬಲ್ಸ್ ಅಂತಕ್ಕಂಥದ್ದು ಒಂದು ಮಹಾಪಾಪ. ಸೊ ಅವರು ತುಂಬ ದೂರದಲ್ಲಿ ನಿಂತ್ಕೊಳ್ಬೇಕಾಯಿತು. ಆಮೇಲೆ ಅವ್ರನ್ನ ಮುಟ್ಟಿಸ್ಕೊಳ್ಬಾರ್ದಾಗಿತ್ತು, ಅವ್ರನ್ನೆರಡೂ ಸಹ ನಮ್ಮ ಮೇಲೆ ಬೀಳಬಾರ್ದಾಯಿತು. ಹಿ ವಾಸ್ ಅನ್ಟಚ್ಡ್ ಬಿಕಾಸ್ ಇಟ್ ಈಸ್ ಫೇವರಬಲ್, ಇಟ್ ಈಸ್ ಎ ಪಾಪ್ಯುಲರ್. ಏನಪ್ಪ ಅಂದರೆ ಅವ್ನು ಮುಟ್ಟಿಸ್ಕೋಬಾರ್ದು ಅನ್ನೋದು ಪಾಪ್ಯುಲರ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಈ ಶುಡ್ ನಾಟ್ ಸ್ಟ್ಯಾಂಡ್ ನೆಕ್ಸ್ಟ್ ಟು ಹಿಮ್, ಅವನಿಂದ ದೂರ ನಿಂತ್ಕೊಳ್ಬೇಕಾಯ್ತು. ಒಂದೊಂದು ಸಾರಿ ಅವನ್ನೆರಡೂ ಸಹ ಮೇಲೆ ಬೀಳೋ ಹಾಗಿರಲಿಲ್ಲ. ಅನ್ಟಚಬಿಲಿಟಿ ಪ್ರಿವೆನ್ಷನ್ ಮೂವ್ಮೆಂಟ್ ಈಸ್ ಎ ಮೂವ್ಮೆಂಟ್ aimed at achieving eradicating of the practice of untouchability and attack on the untouchable people. What is untouchability prevention movement ಅಂತ ನಾವು ನೋಡಿದಾಗ ಇಟ್ ಈಸ್ ಎ ಮೂವ್ಮೆಂಟ್, ಇದು ಒಂದು ಚಳುವಳಿ. aimed at achieving eradicating of the practice of untouchability. ಇದರ ಮುಖ್ಯ ಗುರಿ ಏನಪ್ಪ ಅಂದರೆ ಅಚೀವಿಂಗ್ ಎರಡಿಕೇಟಿಂಗ್ ಆಫ್ ದ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ. ಅಸ್ಪೃಶ್ಯತಾ ಆಚರಣೆಯನ್ನು ನಿವಾರಿಸುವುದೇ ಇದರ ಒಂದು ಮುಖ್ಯ ಉದ್ದೇಶ ಆಗಿತ್ತು. ಆ್ಯಂಡ್ ಅಟ್ಯಾಕ್ಸ್ ಆನ್ ದ ಅನ್ಟಚಬಲ್ ಪೀಪಲ್ ಅಂದರೆ ಅಟ್ಯಾಕ್ಸ್ ಆ್ಯಂಡ್ ಆಲ್ಸೋ ಇಟ್ aimed at attack on the untouchable people. Eradicating the practice of untouchability and attack on the untouchable people. ಅಸ್ಪೃಶ್ಯತಾ ಜನರ ಮೇಲೆ ನಡೀತಕ್ಕಂಥ ದಾಳಿ ಏನಿದೆ ಅಥವಾ ಅವ್ರ ಮೇಲೆ ಮಾಡ್ತಕ್ಕಂಥ ದೌರ್ಜನ್ಯ ಏನಿದೆ ಅದನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಪ್ರಾರಂಭ ಆಗಿರ್ತಕ್ಕಂಥ ಚಳುವಳಿಯನ್ನು ನಾವು ಅನ್ಟಚಬಲ್ ಪ್ರಿವೆನ್ಷನ್ ಮೂವ್ಮೆಂಟ್ ಅಂತ ಕರಿತೀವಿ. ಸೊ ಅನ್ಟಚಬಲ್ ಪ್ರಿವೆನ್ಷನ್ ಮೂವ್ಮೆಂಟ್ ಈಸ್ ಅ ಮೂವ್ಮೆಂಟ್. The main aim of this movement is achieving eradicating of the practice of untouchability and attacks on the untouchable people. It is a movement against caste-based social exploitation. So untouchability prevention movement is a movement against caste-based social exploitation. ಜಾತಿ ಆಧಾರಿತ ಸಾಮಾಜಿಕ ಶೋಷಣೆಯ ವಿರುದ್ಧವಾಗಿ ನಡೀತಕ್ಕಂಥ ಒಂದು ಚಳವಳಿಯನ್ನು ನಾವು ಅನ್ಟಚಬಿಲಿಟಿ ಪ್ರಿವೆನ್ಷನ್ ಮೂವ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ದ ಅನ್ಟಚಬಲ್ ಕಮ್ಯುನಿಟೀಸ್ ಹ್ಯಾವ್ ಬೀನ್ ಫೈಟಿಂಗ್ ಫಾರ್ ದೇರ್ ರೈಟ್ಸ್ ಫಾರ್ ಮೆನಿ ಇಯರ್ಸ್, ಯೆಸ್ಟರ್ಡೇ ಆ್ಯಂಡ್ ಟುಡೇ, ಬಟ್ ಇಟ್ ಈಸ್ ದ ಫೈಟ್, ಇಟ್ ಈಸ್ ದ ಸ್ಟ್ರಗಲ್ ಫ್ರಮ್ ಮೆನಿ ಇಯರ್ಸ್. ವಿ ಶಾಲ್ ಸಿ ಎ ಬ್ರೀಫ್ ಹಿಸ್ಟ್ರಿ ಆಫ್ ದಿಸ್ ಮೂವ್ಮೆಂಟ್. The history of untouchability opposition movement in the 19th century, it is started in 19th century. The Jyoti Bapule organized a movement including untouchables and backward classes. First time in the history, Jyoti Bapule organized a movement in the favor of untouchables and backward classes. The aim of the movement was to oppose Varna system. The main aim of the movement started by Jyoti Bapule is oppose Varna system and resist the dominance of caste social system. ಅದನ್ನು ಡಾಮಿನೆನ್ಸ್, ಈ ಜಾತಿ ಪದ್ಧತಿ ಏನಿತ್ತು ಇದರ ಒಂದು ಡಾಮಿನೆನ್ಸ್ ಏನಿತ್ತು ಅಂದರೆ ಅದರ ಒಂದು ಪ್ರಾಬಲ್ಯವನ್ನು ವಿರೋಧಿಸ್ತಕ್ಕಂಥದ್ದು, ವರ್ಣ ಪದ್ಧತಿಯನ್ನು ವಿರೋಧಿಸ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಜ್ಯೋತಿ ಬಾಪುಲೆ ಅವರಿಂದ ಈ ಒಂದು ಚಳುವಳಿಗಳು ಆರಂಭ ಆದವು.
With the same, various movements were started in states like Karnataka, Maharashtra, Andhra Pradesh in 1917, and also in the after the in 1917, so many states in various states, the movements, especially the untouchability movement, started in India. In 1925, Periyar Ramaswamy started self-respect movement in Tamil Nadu. It is very important. Who started self-respect movement ಅಂತ ಕೇಳ್ತಾರೆ. ಪೆರಿಯಾರ್ ರಾಮಸ್ವಾಮಿ started self-respect movement in Tamil Nadu in 1925. ಸ್ವಾಭಿಮಾನ ಚಳುವಳಿ ಅಂತ ಕರೀತಾರೆ. ಈ ಸ್ವಾಭಿಮಾನ ಚಳುವಳಿಯನ್ನು ಆರಂಭಿಸಿದವರು ಪೆರಿಯಾರ್ ರಾಮಸ್ವಾಮಿ. With the respect idea of Dr. B.R. Ambedkar on gender discrimination, untouchability, the movement became more powerful. ಆಮೇಲೆ ಜೆಂಡರ್ ಡಿಸ್ಕ್ರಿಮಿನೇಷನ್ನು, ಅನ್ಟಚಬಿಲಿಟಿ, ಇವೆಲ್ಲ ಚಳುವಳಿಗಳು, ಜೆಂಡರ್ ಡಿಸ್ಕ್ರಿಮಿನೇಷನ್ನು, ಅನ್ಟಚಬಿಲಿಟಿ ಇವುಗಳನ್ನು ವಿರೋಧಿಸಿ ಅನೇಕ ಹೋರಾಟಗಳು ಶುರುವಾಗ್ತಾ ಹೋಗ್ತವೆ. In the Round Table Conference of 1930s, Ambedkar called for the untouchables to become the rulers of India. In 1930, the first Round Table Conference was started. Totally 3 Round Table Conferences held in England. In all these conferences, the Ambedkar participated as the representative of untouchables. He argued that representation for untouchables. 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಅಂಬೇಡ್ಕರ್ ಅವರು ಭಾಗವಹಿಸಿದ್ರು. ಅವರ ಮುಖ್ಯ ಉದ್ದೇಶ ಅಸ್ಪೃಶ್ಯರಿಗೆ ಒಂದು ಪ್ರಾತಿನಿಧ್ಯವನ್ನು ಕಲ್ಪಿಸಿಕೊಡ್ರಿ ಅಂತಕ್ಕಂಥ ಡಿಮ್ಯಾಂಡ್ ಅದಾಗಿತ್ತು. ಅಂಬೇಡ್ಕರ್ ಕಂಟಿನ್ಯೂಡ್ ಹಿಸ್ ಫೈಟ್ ಫಾರ್ ದ ರೈಟ್ಸ್ ಆಫ್ ದಲಿತ್ಸ್. ಅಂಬೇಡ್ಕರ್ ಕಂಟಿನ್ಯೂಡ್ ಟು ಅಸರ್ಟ್ ದ ರೈಟ್ಸ್ ಆಫ್ ಅನ್ಟಚಬಲ್ಸ್ ಆ್ಯಂಡ್ ವುಮೆನ್ ಥ್ರೂಔಟ್ ಹಿಸ್ ಲೈಫ್. ಅವರು ಯಾವಾಗಲೂ ಅಸ್ಪೃಶ್ಯತೆಯ ವಿರುದ್ಧವಾಗಿ ಹೋರಾಟಗಳನ್ನು ಮಾಡ್ತಾ ಬಂದರು. ಜೊತೆಗೆ ಮಹಿಳಾ ಸಮಾನತೆಯನ್ನು ಸಾಧಿಸಬೇಕು ಅಂತಕ್ಕಂಥ ಒಂದು ಹಂಬಲವನ್ನು ಹೊಂದಿದ್ರು. He started a periodical named ಮೂಕನಾಯಕ. ಅಂಬೇಡ್ಕರ್ ಸ್ಟಾರ್ಟೆಡ್ ಎ ಪಿರಿಯಾಡಿಕಲ್, ಒಂದು ಪಾಕ್ಷಿಕವನ್ನು ಹೊರಡಿಸಿದ್ರು, ಅನ್ನೋ ಪತ್ರಿಕೆ ಯಾವುದಪ್ಪ ಅಂದರೆ ಮೂಕನಾಯಕ. ಆ್ಯಂಡ್ ವಾಸ್ ಇನ್ಸ್ಟ್ರುಮೆಂಟಲ್ ಇನ್ ಆರ್ಗನೈಸಿಂಗ್ ಆಫ್ ವೇರಿಯಸ್ ಮೂವ್ಮೆಂಟ್ಸ್ ಎಗೇನೆಸ್ಟ್ ದ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ. ಸೊ ಮೂಕನಾಯಕ ಅಂತಕ್ಕಂಥ ಪತ್ರಿಕೆಯ ಮೂಲಕ ದೇ ಟ್ರೈಡ್ ಟು ಕ್ರಿಯೇಟ್ ಅವೇರ್ನೆಸ್ ಇನ್ ದ ಪೀಪಲ್. Gandhiji considered liberation from untouchability along with the national freedom. ಸೊ ಇಲ್ಲಿ ಈ ಲಿಬರೇಷನ್ ಫ್ರಮ್ ಅನ್ಟಚಬಿಲಿಟಿ, ಅಸ್ಪೃಶ್ಯತೆಯಿಂದ ನಾವು ಹೊರಗೆ ಬರಬೇಕು. ಅದರ ಜೊತೆಗೆ ನಾವು ಭಾರತದ ಸ್ವಾತಂತ್ರ್ಯ ಹೋರಾಟವನ್ನು ಸಾಧಿಸ್ಬೇಕಪ್ಪ ಅಂತಾರೆ. ಆ ಸ್ವಾತಂತ್ರ್ಯಕ್ಕೆ ಒಂದು ಅರ್ಥ ಬರಬೇಕಂದ್ರೆ ಮೊದಲು ನಾವು ಅನ್ಟಚಬಿಲಿಟಿಯನ್ನು ತೊಡೆದು ಹಾಕಬೇಕು. ಸೊ ಅವ್ರು ಹೇಳ್ತಾರೆ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಒಂದು ಕಳಂಕ ಅಂತ ಹೇಳ್ತಾರೆ. ಅನ್ಟಚಬಿಲಿಟಿ ಈಸ್ ಎ ಹೈನೆಸ್ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಹೇಳ್ತಾರೆ. ಹೈನೆಸ್. ಸೊ ಗಾಂಧೀಜಿ ವಾಸ್ ಎ ಸೋಷಿಯಲ್ ರಿಫಾರ್ಮರ್. ಸೊ ಗಾಂಧೀಜಿ ಸೆಡ್ ಅನ್ಟಚಬಿಲಿಟಿ ಈಸ್ ಎ ಹೈನೆಸ್ ಎಕ್ಸ್ಪ್ರೆಷನ್ ಆಫ್ ಕ್ಯಾಸ್ಟ್ ಸಿಸ್ಟಮ್ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಹೇಳ್ತಾರೆ. Even today many organizations and associations are active in the work of eradication of these evil practices.